ಗ್ರಾಮ ಲೆಕ್ಕಾಧಿಕಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿವಿಧ ಇಲಾಖೆಗಳ ತಾಂತ್ರಿಕ ಸಿಬ್ಬಂದಿಯ ಮಾದರಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಿಗೂ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ಹೊರಡಿಸಬೇಕು ಮತ್ತು ಹಲವು ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಮನವಿಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಇಲಾಖೆದವರಿಗೆ ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಗ್ರಾಮ ಲೆಕ್ಕಾಧಿಕಾರಿ ವೆಂಕಟೇಶ್ ಹೇಳಿದರು. ನಾವು ಸರ್ಕಾರಕ್ಕೆ ವಿನಂತಿಸಿಕೊಂಡಿಷ್ಟ ನಮ್ಮ ಬೇಡಿಕೆಯನ್ನು ಈಗಾಗಲೇ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಮನವಿ ಮುಖಾಂತರ ಕೊಟ್ಟಿದ್ದೇವೆ. ಆ ಮನವಿಯಲ್ಲಿರ್ತಕ್ಕಂಥ ಬೇಡಿಕೆಗಳು ಈಡೇರುವವರೆಗೂ ಕೂಡ, ಸರ್ಕಾರದ ಆದೇಶ ಬರುವವರೆಗೂ ಕೂಡ ನಾವು ಯಾವುದೇ ರೀತಿಯ ಹೋರಾಟವನ್ನು ತೆಗೆದುಕೊಳ್ಳುತ್ತೇವೆ. ನಾವು ಇಟ್ಟಿರ್ತಕ್ಕಂಥ ಪ್ರಮುಖ ಬೇಡಿಕೆಯನ್ನು ನೋಡುವಲ್ಲ ಸರ್, ಪ್ರತಿನಿತ್ಯ ನಾವು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನ ನಮ್ಮ ಮನುಷ್ಯ ಸಮಾಜದಲ್ಲಿ ಹಿಡಿದುಕೊಂಡು ಸಾಯುವವರೆಗೂ ಏನು ಅವಶ್ಯಕತೆಗಳದಾವು, ಸರ್ಕಾರದ ಯೋಜನೆಗಳು ಏನದಾವು ಅವನ ಗ್ರಾಮ ಮಟ್ಟದಲ್ಲಿ ತಲುಪಿಸುವವರು ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ. ಆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಎಂತ ವ್ಯತಿರಿಕ್ತ ಸಂದರ್ಭ ಅಂತ ದೃಷ್ಟಿಯಿಂದ ನಾವೆಲ್ಲರೂ ಬೇಸತ್ತು ಸುಮಾರು ವರ್ಷಗಳಿಂದ ಮನವಿ ಕೊಟ್ಟರು ಕೂಡ ಈಡೇರದಕ್ಕಾಗ ಇವತ್ತು ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡೇವಿ. ನಾವು ಈ ಹೋರಾಟವನ್ನ ಬೇಡಿಕೆ ಈಡೇರುವವರೆಗೂ, ಸರ್ಕಾರದ ಆದೇಶ ಬರುವವರೆಗೂ ಕೂಡ ಮುಂದುವರಿಸ್ತೇವೆ ಸರ್. ಮತ್ತು ನಮ್ಮ ರಾಜ್ಯ ಸಂಘದ ನಿರ್ದೇಶನ ಬರುವವರೆಗೂ ಕೂಡ ನಾವೆಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸರ್. ತಮ್ಮ ಹೆಸರು? ವೆಂಕಟೇಶ್ ಶೆಟ್ಟಿ, ಗ್ರಾಮ ಆಡಳಿತಾಧಿಕಾರಿ, ತಹಸೀಲ್ದಾರ್ ತಾಲೂಕು. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಶಾಂತಿಯುತವಾಗಿ ಪ್ರತಿಭಟಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ನಾವು ತಾಂತ್ರಿಕವಾಗಿ ಅನುಭವ ಹೊಂದಿರುವ ಸಿಬ್ಬಂದಿಯಲ್ಲ, ಆದರೂ ಸರ್ಕಾರ ವಹಿಸಿದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡುತ್ತಿದ್ದೇವೆ. ನಾವು ಮೂಲಸೌಕರ್ಯವಾಗಿ, ವಿಚಾರವಾಗಿ ಕಡೆಗಣೆಗೆ ಒಳಗಾಗಿದ್ದೇವೆ ಎಂದು ಗ್ರಾಮ ಲೆಕ್ಕಾಧಿಕಾರಿ ಸುವರ್ಣರವರು ಹೇಳಿದರು. ದಿನಾಂಕ 26/10/2024 ಇಲ್ಲಿಯವರೆಗೂ ನಾವು 5 ದಿವಸ ಸ್ಟ್ರೈಕ್ ಮುಷ್ಕರ ಮಾಡಕತ್ತೀವಿ ಗ್ರಾಮ ಆಡಳಿತ. ಯಾಕಂತಂದ್ರೆ ಈ ಗ್ರಾಮ ಆಡಳಿತಾಧಿಕಾರಿಗಳಿಗೆ 5 ದಿವಸದೊಳಗೆ ಒಂದ್ ಏನಾದ್ರು ಕೆಲಸ ಕೊಡ್ಬೇಕಂದಿದ್ರೆ ಗೌರ್ಮೆಂಟ್ ಇಲ್ಲಿ 10 ಕೆಲಸ ಆದ್ರೂ ಹೇಳ್ತಿತ್ತು. ಆದ್ರೆ ಇಲ್ಲಿವರೆಗೂ ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಗದ ಕಾರಣವಾಗಿ ನಾವ್ ಇನ್ನೂ ತನ ಮುಂದುವರೆಸಿರ್ತಾರೆ. ಇವತ್ತಿನ ದಿವಸ ಪಂಚಾಯತ್ ಸಚಿವರು 2 ಗಂಟೆಗೆ ಸಭೆ ತೆಗೆದುಕೊಂಡು ಅಲ್ಲಿ ಏನ್ ನಿರ್ಣಯ ಮಾಡ್ತಾರೆ, ನಮಗ ಆದೇಶ ನೀಡಿದ್ರೆ ಮುಷ್ಕರವನ್ನ ನಾವು ನಿಲ್ಲಿಸಿ ಆ ಕೂಡಲೇ ನಮ್ಮ ಕೆಲಸಕ್ಕೆ ಹಾಜರಾಗ್ತಿರ್ತಾರೆ. ಒಂದ್ ವೇಳೆ ನಮ್ದು ಈ ಬೇಡಿಕೆ ಬಹಳ ದೊಡ್ಡದಿಲ್ಲ ಸರ್, ಮೂಲಭೂತ ಸೌಕರ್ಯ ಹೋಗಿ ಕಚೇರಿ ಇಲ್ಲ ಸರ್. ನಮ್ದು ಗ್ರಾಮದಲ್ಲಿ ನಾವು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯೊಳಗೆ ಅದೇ ಸರ್, ಅದು ಕೆಲಸ ಮಾಡಕ್ಕೆ ಗ್ರಾಮ ಚೌಡಿ ಇಲ್ಲ. ಅಲ್ಲಿ ನಮಗ್ ಹೋಗಿ ಕುತ್ಕೊಳಕ್ ಅವ್ರು ನಮ್ಗೆ ಸ್ಥಳ ತೆಗಿಸಿ ಅದಕ್ಕೆ ಏನ್ ಬೇಕು ಕೆಲಸ ಮಾಡಿಸ್ಕೊಳಕ್ ಏನ್ ಸಾಮಗ್ರಿ ಬೇಕು, ನಮ್ಗೆ ಮೂಲಭೂತ ಸೌಲಭ್ಯ ಅವ್ರು ಕೊಡ್ಲಿ ಸರ್. ಅಲ್ಲಿವರೆಗೂ ನಮ್ಗೆ ಈ ಹೋರಾಟ ನಿಲ್ಲೋದಿಲ್ಲ ಸರ್. ಆಮೇಲೆ ಈಗ ಅದೇ ಸರ್, ಬಾಳ ಅಂದ್ರೆ ನಾವು ಒತ್ತಡದಲ್ಲಿ ಕೆಲಸ ನಿರ್ವಹಿಸಕತ್ತೀವಿ. ಸುಮಾರು 21 ಆ್ಯಪ್ಗಳಲ್ಲಿ ನಾವು ಕೆಲಸ ಮಾಡಕತ್ತೀವಿ. ಅದು ಏಕಕಾಲಕ್ಕೆ 21 ಆ್ಯಪ್ ಸರ್. ಈಗ ಮಿನಿಮಮ್ ಒಂದು 5 ಆ್ಯಪ್ಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ಲೇಬೇಕು ಸರ್. ಆಧಾರ್, ಲ್ಯಾಂಡ್ ಫೀಟ್, ಆಮೇಲೆ ಸಂಯೋಜನೆ ಆ್ಯಪ್ಗಳು ಮಾಡ್ತೀವಿ ಸರ್. ಈ ತರ ಒಂದು 21 ಆ್ಯಪ್ಗಳಲ್ಲಿ ನಾವು ಕೆಲಸ ಮಾಡ್ತೇವೆ. ಅದ್ರ ನಾವು ಗ್ರಾಮ ಆಡಳಿತಾಧಿಕಾರಿಗಳು ದ್ವಿತೀಯ PUC ಮೇಲೆ ಬಂದವರು. ಆದ್ರೆ ನಾವು ಇವತ್ತೆಲ್ಲ ಕೆಲಸ ಮಾಡ್ತಿದ್ದು ತಾಂತ್ರಿಕ ಉದ್ಯೋಗ. ನಮ್ ಹುದ್ದೆ ಇಲ್ಲ, ಆದ್ರೆ ಎಲ್ಲ ಮಾಡುವಂತ ಟೆಕ್ನಿಕಲ್. ಹಾಗಾಗಿ ನಮ್ಗೆ ತಾಂತ್ರಿಕ ಹುದ್ದೆಯನ್ನಾಗಿರ ಒಂದು ಮೇಲ್ದರ್ಜೆಗೆ ಏರಿಸಿ ಅಥವಾ ಅದ್ರ ತಕ್ಕಂಗ ವೇತನವನ್ನಾದ್ರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಆದ್ರೆ ಅದು ಇನ್ನಿವರೆಗೂ ಕೂಡ ಇಲ್ಲ. ಒತ್ತಡ ಅಂದ್ರೆ ಸರ ರಜಾ ದಿನಗಳು ಪಟ್ಟು ಒಂದು ರಜೆಯನ್ನು ಪಡ್ಕೊಳ್ಳಿ ಕೆಲಸ ಮಾಡಕತ್ತೀವಿ ಸರ್. ಪ್ರತಿದಿನ ನಾವು ಸ್ಯಾಟರ್ಡೆ, ಸಂಡೇ, ಹಾಲಿಡೇ ಇರ್ಲಿ ನಮ್ಗೆ ಹಿಂದಿನ ರಜಾ ದಿವಸ ಕೆಲಸ ಮಾಡ್ಬೇಕಾದ್ರೆ ಇದರಿಂದ ನಾವು ಕುಟುಂಬಕ್ಕೂ ಕೂಡ ಸಮಯ ಕೊಡೋದು ಆಗ್ಲಿಲ್ಲ ಸರ್. ಬರೀ ಕಚೇರಿ ಕೆಲಸ ನಮ್ಗೆ ಹೀಗೆ ಬಾಳ್ ಸಮಸ್ಯೆಗಳದಾವ ಸರ್. ಇವುಗಳಿಂದ ನಮ್ಮ ರಾಜ್ಯ ಮಟ್ಟದೊಳಗನ ಈ ಸಮಸ್ಯೆ ಪರಿಹಾರ ಸಿಗ್ಬೇಕಂತ ನಾವು ಕೆಲಸಕ್ಕೆ ಸಾಮೂಹಿಕ ರಜೆ ಹಾಕಿ ಧರಣಿ ಮಾಡುತ್ತಿದ್ದೇವೆ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ ಕಲ್ಪಿಸಬೇಕು. ಗುಣಮಟ್ಟದ ಪೀಠೋಪಕರಣಗಳು, ಅಂತರ್ಜಾಲ ವ್ಯವಸ್ಥೆ, ಸಂಯೋಜನೆ, ಇ ಆಫೀಸ್, ಗರುಡ, ಭೂಮಿ, ನವೋದಯ, ದಿಶಾಂಕ ಮತ್ತಿತರ ತಂತ್ರಾಂಶಗಳ ನಿರ್ವಹಣೆಗೆ ಹೆಚ್ಚಿನ ಡೇಟಾ ಸಾಮರ್ಥ್ಯದ ಸ್ಮಾರ್ಟ್ಫೋನ್ಗಳ ಜೊತೆಗೆ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ರವರು ಆಗ್ರಹಿಸಿದರು. ನಮಸ್ಕಾರ. ಏನು ನಿಮಗೆ 26 ಮತ್ತು 27ನೇ ತಾರೀಕಿಂದು 2 ದಿನ ಸಂಚಾರಕವಾಗಿ ಮತ್ತು 3ನೇ ಹೋರಾಟ ಮಾಡ್ತಿದ್ದೀವಿ ಸರ್. 27ನೇ ತಾರೀಕಿಗೆ ನಮ್ಮ ಹೋರಾಟಕ್ಕೆ ನಮ್ಮ ರಾಜ್ಯ ಸಂಘದ ನಿರ್ದೇಶನ ಏನು ಕರೆ ಕೊಟ್ಟಿದ್ದು
ಆ ಕರೆಗೆ ಕೊಟ್ಟು ನಾವು ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಮೌನ ಒಂದು ಇದ್ದೇವೆ. ಹೀಗಾಗಿ ನಮ್ಮ ಹೋರಾಟಕ್ಕೆ ಮಾನ್ಯ ಸರ್ಕಾರವು 26-25 ತಾರೀಕಿಂದ ನಮ್ಮ ನಿರ್ಣಯವನ್ನು ತೆಗೆದುಕೊಳ್ಳುವಂತೆ ನಮ್ಮ ಆಸೆ ಇತ್ತು. ಇದುವರೆಗೂ ನಮ್ಮ ಏನು ಆಸೆ ಸ್ವಲ್ಪ ಈಡೇರಿಲ್ಲ. ಹಾಗಾಗಿ ಇವತ್ತಿನ ದಿವಸ 2 ಗಂಟೆಗೆ ಮಾನ್ಯ ಕಂದಾಯ ಸಚಿವರು ಎಲ್ಲ ಜಿಲ್ಲಾಧ್ಯಕ್ಷರ ಜೊತೆ ಹಾಗೂ ನಮ್ಮ ರಾಜ್ಯ ಸಂಘದ ಜೊತೆ ಸಭೆಯನ್ನು ಮಾಡಲಿದ್ದಾರೆ. ಆ ಸಭೆಯಲ್ಲಿ ಏನ್ ನಿರ್ಣಯ ಆಗುತ್ತೆ ಅದ್ರ ಪ್ರಕಾರ ನಾವು ಮಾಡ್ಬೇಕು. ಸರ್ ತಮ್ಮ ಹೆಸರು? ಅಂತ ಗ್ರಾಮ ಆಡಳಿತ ಅಧಿಕಾರಿ. ಬೇರೆ ಇಲಾಖೆಗಳ ಸಿಬ್ಬಂದಿಗೆ ಹೋಲಿಸಿದರೆ ನಮಗೆ ನಿರೀಕ್ಷೆಯಂತೆ ವೇತನವೂ ಇಲ್ಲ. ಹಾಗಾಗಿ ಸೇವಾ ಜ್ಯೇಷ್ಠತೆ ಆಧರಿಸಿ ಅರ್ಹರಿಗೆ ತ್ವರಿತವಾಗಿ ಸೇವಾ ಬಡ್ತಿ ನೀಡಬೇಕು. ಇನ್ನು ಕೆಲಸದ ಒತ್ತಡದಲ್ಲಿ ಮನೆಯವರಿಗೆ ಸಮಯ ಕೊಡಲು ಆಗುತ್ತಿಲ್ಲ. ಹಾಗಾಗಿ ರಜಾ ದಿನಗಳಲ್ಲಿ ನಮ್ಮನ್ನ ಫ್ರೀ ಬಿಡಬೇಕು. ನಮ್ಮ ಬೇಡಿಕೆಗಳನ್ನ ಈಡೇರಿಸದಿದ್ದರೆ ಮುಂದೆ ಉಗ್ರ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತೇವೆ, ಕುಟುಂಬ ಸಮೇತ ಧರಣಿ ಕೂರುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ನೂರಾರು ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸಂಗ್ರಾಮ್ ನ್ಯೂಸ್, ಧಾರವಾಡ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.